ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು BA ಸೆಕೆಂಡ್ ಸೆಮಿಗೆ ಸಂಬಂಧಪಟ್ಟಂತಹ ಅರ್ಥಶಾಸ್ತ್ರ ವಿಷಯದ ಮತ್ತೊಂದು ಟಾಪಿಕ್ ಅನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಅದು ಏನಂತಂದ್ರ ಹೂಡಿಕೆಯ ಅಥವಾ ಹೂಟೆಯ ಕ್ರಿಯೆ, ಪ್ರವೃತ್ತಿ ಮತ್ತು ಬಿಂಬಕ ಅಂತೇಳಿ. ಅದಕ್ಕೆ ನಾವು ಇಂಗ್ಲಿಷ್ ಒಳಗ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂತೇಳಿ ಕರಿತೀವಿ. ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂತೇಳಿ ಇದು ಮತ್ತೊಂದು ಪ್ರಮುಖವಾದಂತಹ ಟಾಪಿಕ್. ಈಗ ನಾವೇನ್ ಮಾಡೋಣ, ಹೂಡಿಕೆಯ ಅಥವಾ ಹೂಟೆಯ ಬಿಂಬಕ ಅಂದ್ರೇನು, ಅದರ ವಿಧಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಪ್ರಾರಂಭದ ಪೀಠಿಕೆಯನ್ನ ಗಮನಿಸೋಣ. ನಾವೇನಾದ್ರೂ ಹೊಸ ಕಟ್ಟಡವನ್ನ ಕಟ್ಟುವಂತ ಒಂದು ಸನ್ನಿವೇಶ ಇತ್ತಂತಂದ್ರ ನಮ್ಮ ಆಸ್ತಿ ಆಗ್ಬಹುದು, ಯಂತ್ರೋಪಕರಣ ಮತ್ತು ಮತ್ತಿತರ ಬಂಡವಾಳ ವಸ್ತುಗಳನ್ನ ಸೃಷ್ಟಿಸುವಂತ ಕ್ರಿಯೆಗೆ ನಾವು ಹೂಡಿಕೆ ಅಂತೇಳಿ ಕರಿತೀವಿ. ಏನ್ರಿ ಹೂಡಿಕೆ ಅಂತಂದ್ರ ನಾವೇನಾದ್ರೂ ಹೊಸದಾಗಿ ಒಂದು ಮನೆ ಕಟ್ಟೋದಾಗ್ಬೋದು, ಆಸ್ತಿಯನ್ನ ಖರೀದಿ ಮಾಡೋದಾಗ್ಬೋದು, ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದಾಗ್ಬೋದು, ಹೀಗೆ ಮತ್ತಿತರ ಒಂದು ಬಂಡವಾಳ ಸರಕುಗಳನ್ನ ಉತ್ಪಾದನೆ ಮಾಡುವಂತ ಒಂದು ಚಟುವಟಿಕೆ ಇದೆಯಲ್ಲ, ಅದಕ್ಕೆ ನಾವು ಹೂಡಿಕೆ ಅಂತೇಳಿ ಕರಿತೀವಿ. ನಮ್ಮ ಕಡೆ ಅಮೌಂಟ್ ಇರ್ತದೆ, ಆ ಅಮೌಂಟ್ ಅನ್ನ ಹಾಕಿಕೊಂಡು ನಾವೇನ್ ಮಾಡ್ಬೇಕು, ಒಂದು ವಸ್ತುವನ್ನ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ನಾವು ಹೂಡಿಕೆ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಮಾಡುವಂತಹ ಹೂಡಿಕೆಯಿಂದ ಬಂಡವಾಳ ಸರಕುಗಳ ಉತ್ಪಾದನೆ ಅಧಿಕಗೊಂಡು, ನಾವ್ ಹೆಂಗ್ ಹಣವನ್ನ ಹೂಡಿಕೆ ಮಾಡ್ತೇವಲ್ಲ, ನಾವ್ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತೇವಲ್ಲ, ಹಂಗೇನಾಗ್ತದ ವಸ್ತುಗಳ, ಅದರಲ್ಲಿ ಬಂಡವಾಳ ವಸ್ತುಗಳ ಉತ್ಪಾದನೆ ಅಧಿಕಗೊಂಡು ಉತ್ಪಾದನಾ ಚಟುವಟಿಕೆ ಏನಾಗ್ತಾವು, ವಿಸ್ತಾರ ಆಗ್ತಾವ. ನಾವೆಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೇವಲ್ಲ ಅಷ್ಟು ಉತ್ಪಾದನೆ ಚಟುವಟಿಕೆ ಏನಾಗ್ತದ, ವಿಸ್ತಾರಗೊಳ್ಳುವಂತ ಒಂದು ಸನ್ನಿವೇಶವನ್ನ ನಾವು ಆರ್ಥಿಕತೆಯಲ್ಲಿ ಕಾಣ್ತೇವೆ. ಇಂಥ ಒಂದು ಸನ್ನಿವೇಶ ಇದ್ದಾಗ ಇಲ್ಲಿ ನೋಡ್ರಿ, ಹೀಗೆ ವಿಸ್ತರಣೆ ಆಗುವುದರಿಂದ ಆರ್ಥಿಕ ವ್ಯವಸ್ಥೆಯಲ್ಲಿನ ಆದಾಯ ಮತ್ತು ಉದ್ಯೋಗದ ಮಟ್ಟವು ವಿಸ್ತರಣೆಗೊಳ್ಳುತ್ತದೆ. ನೋಡಿ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಹೂಡಿಕೆ ಮಾಡಿದ್ರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಏನಾಗ್ತದ, ಜನರ ಒಂದು ಆದಾಯ ಹೆಚ್ಚಳವಾಗುವಂತ ಒಂದು ಸಂಭವ ಇರ್ತದೆ. ಆದಾಯ ಒಂದೇ ಹೆಚ್ಚಳವಾಗುವುದು ಅಷ್ಟೇ ಅಲ್ಲದೆ ಹೂಡಿಕೆ ಪ್ರಮಾಣ ನಿರಂತರವಾಗಿ ವಿಸ್ತರಣೆ ಆದಂತೆ ಆರ್ಥಿಕತೆಯಲ್ಲಿ ಉದ್ಯೋಗದ ಮಟ್ಟವು ಕೂಡ ಹೆಚ್ಚಳವಾಗುತ್ತದೆ. ಒಂದು ಇನ್ಕಮ್ ಜಾಸ್ತಿ ಆಗ್ತದೆ, ಇನ್ನೊಂದ್ ಕಡೆ ಉದ್ಯೋಗದ ಮಟ್ಟವು ಕೂಡ ಹೆಚ್ಚಳವಾಗ್ತದೆ. ಹೀಗಾಗಿ ಹೂಡಿಕೆಯ ಪ್ರಮಾಣವನ್ನ ಹೆಚ್ಚಿಸುವುದರ ಮೂಲಕ ಪರಿಣಾಮಕಾರಿ ಬೇಡಿಕೆಯನ್ನ ಹೆಚ್ಚಿಸಬಹುದು. ನೋಡಿ, ಒಂದು ಇನ್ಕಮ್ ಜಾಸ್ತಿ ಆಯ್ತು, ಉದ್ಯೋಗ ಹೆಚ್ಚಳವಾಯ್ತು. ಈ ಆದಾಯ ಮತ್ತು ಉದ್ಯೋಗ ಹೆಚ್ಚಳವಾದಂತೆ ಆರ್ಥಿಕತೆಯಲ್ಲಿ ಹೂಡಿಕೆ ಪ್ರಮಾಣ ಹೆಚ್ಚಳವಾಗುವುದರಿಂದ ಇನ್ನೂ ಏನ್ ಹೆಚ್ಚಳವಾಗ್ತದ, ಪರಿಣಾಮಕಾರಿ ಬೇಡಿಕೆ ಪ್ರಮಾಣವು ಕೂಡ ಆರ್ಥಿಕತೆಯಲ್ಲಿ ಹೆಚ್ಚಳ ಆಗುತ್ತದೆ. ಹೀಗಾಗಿ ಈ ಬಂಡವಾಳ ಆಸ್ತಿಗಳನ್ನ ನಿರ್ಮಾಣ ಮಾಡುವಂತ ಒಂದು ಕ್ರಿಯೆ ಇದೆಯಲ್ಲ, ಅದಕ್ಕೆ ನಾವು ಹೂಡಿಕೆ ಅಂತೇಳಿ ಕರಿತೀವಿ. ಇಷ್ಟು ಕಾಮನ್ ಆಗಿ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಇಷ್ಟಾದ್ಮೇಲೆ ಕೇನ್ಸ್ ಅವರ ಪ್ರಕಾರ, ಜನಾರ್ಡ್ ಮೇನ್ ಕೇನ್ಸ್ ಏನದಾಗಲ್ಲ, ಅವರ ಪ್ರಕಾರ ಪ್ರಸ್ತುತ ಬಂಡವಾಳ ಸಂಗ್ರಹಕ್ಕೆ ಮಾಡಲಾಗುವ ನಿವ್ವಳ ಸೇರ್ಪಡೆಗೆ ಹೂಡಿಕೆ ಅಂತೇಳಿ ಕರೀತಾರೆ. ಏನೋ ಪ್ರಸ್ತುತವಾಗಿ ಏನು ಬಂಡವಾಳ ಇರುತ್ತಲ್ಲ, ಆ ಬಂಡವಾಳ ಸಂಗ್ರಹಕ್ಕೆ ನಿವ್ವಳವಾಗಿ ಮಾಡುವಂತಹ ಸೇರ್ಪಡೆಯ ಒಂದು ಹಣಕ್ಕೆ ಕೇನ್ಸ್ ಅವರು ಹೂಡಿಕೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನಾವು ಈ ತನಕ ಏನ್ ಮಾಡಿದ್ವಿ, ಹೂಡಿಕೆ ಅಂದ್ರೆ ಏನು ತಿಳ್ಕೊಟ್ವಿ. ಈಗ ಹೂಡಿಕೆಯ ಬಿಂಬಕ ಅಂದ್ರೆ ಏನು ಎಂಬುದನ್ನ ತಿಳಿದುಕೊಳ್ಳೋಣ. ಹೂಡಿಕೆ ಬೇರೆ, ಹೂಡಿಕೆ ಬಿಂಬಕ ಬೇರೆ. ಇಲ್ಲಿ ನೋಡ್ರಿ, ಅಲ್ಪಾವಧಿಯಲ್ಲಿ ಅನುಭೋಗದ ಬಿಂಬಕವು ಸ್ಥಿರವಾಗಿರುವುದರಿಂದ ಪರಿಣಾಮಕಾರಿ ಬೇಡಿಕೆಯಲ್ಲಿ ಹೂಡಿಕೆಯ ಬಿಂಬಕವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಕೇನ್ಸ್ ಅವರ ಪ್ರಕಾರ ಅನುಭೋಗದ ಬಿಂಬಕ ಏನಿರ್ತದೆ, ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತದೆ, ಯಾವುದೇ ಬದಲಾವಣೆಯನ್ನ ಸಂಭವಿಸುವುದಿಲ್ಲ. ಯಾವುದು ಅನುಭೋಗದ ಬಿಂಬಕ. ಆ ಅನುಭೋಗದ ಬಿಂಬಕ ಸ್ಥಿರವಾಗಿದ್ದಾಗ ಪರಿಣಾಮಕಾರಿ ಬೇಡಿಕೆಯನ್ನ ನಾವು ನಿರ್ಧಾರವನ್ನ ಮಾಡಬೇಕಾದ್ರೆ ಅದರಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುವುದು ಯಾವುದು, ಈ ಹೂಡಿಕೆಯ ಬಿಂಬಕ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಏಕೆಂದರೆ ಆದಾಯ ಮತ್ತು ಅನುಭೋಗದ ನಡುವಿನ ಅಂತರವನ್ನ ಹೂಡಿಕೆಯ ಮೂಲಕ ಸರಿದೂಗಿಸುವುದರಿಂದ ಆರ್ಥಿಕತೆಯಲ್ಲಿ ಉದ್ಯೋಗ, ಉತ್ಪನ್ನ ಮತ್ತು ಆದಾಯ ಹೆಚ್ಚಿಸಬಹುದು ಎಂದು ಕೇನ್ಸ್ ಅನ್ನು ತಿಳಿಸಿದ್ದಾರೆ. ಏನ್ರಿ,
ಆರ್ಥಿಕತೆಯಲ್ಲಿ ಈ ಆದಾಯ ಮತ್ತು ಅನುಭವದ ನಡುವೆ ಏನಾದ್ರೂ ಅಂತರ ಉಂಟಾತಂತಂದ್ರ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುವಂತ ಸನ್ನಿವೇಶ ಇರ್ತದ. ಹೀಗಾಗಿ ಆ ಆದಾಯ ಮತ್ತು ಅನುಭವದ ನಡುವಿನ ಅಂತರವನ್ನ ನಾವೇ ಮಾಡ್ಬೇಕಂತಂದ್ರ ಹೂಡಿಕೆಯ ಮೂಲಕ ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಮಾಡ್ಕೋಬೇಕು. ಆ ಹೂಡಿಕೆಯ ಮೂಲಕ ಆ ಅಂತರವನ್ನ ಸರಿದೂಗಿಸಿದ್ರ ಆರ್ಥಿಕತೆಯಲ್ಲಿ ಉದ್ಯೋಗವನ್ನ ಹೆಚ್ಚಳ ಮಾಡಬಹುದು, ಉತ್ಪನ್ನವನ್ನ ಹೆಚ್ಚಳ ಮಾಡಬಹುದು ಮತ್ತು ಆದಾಯವನ್ನ ಹೆಚ್ಚಳವನ್ನ ಮಾಡಬಹುದು ಎಂಬುದನ್ನ ಕೇನ್ಸ್ ಅವರು ನಮಗೆ ತಿಳಿಸಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆ ಹೂಡಿಕೆ ಬಿಂಬಕದ ಅರ್ಥ ಆದ್ಮೇಲೆ ಆ ಹೂಡಿಕೆಯ ಬಿಂಬಕದಲ್ಲಿ ಬರುವಂತ ವಿಧಗಳ ಬಗ್ಗೆ ನಾವೇಮನ್ನ ಚರ್ಚೆಯನ್ನ ಮಾಡೋಣ. ಇಲ್ಲಿ ಕೂಡ ಎರಡು ಟೈಪ್ಸ್ ಬರ್ತಾವು. ಒಂದನೇದ್ಯಾವುದು ಸರಾಸರಿ ಹೂಡಿಕೆಯ ಪ್ರವೃತ್ತಿ ಅಥವಾ ಬಿಂಬಕ. ಪ್ರವೃತ್ತಿ ಅಥವಾ ಬಿಂಬಕ ಇದು ಮೊದಲನೆಯ ವಿಧ ಆಗಿದೆ. ಇಲ್ಲಿ ಒಂದು ನಿರ್ದಿಷ್ಟ ಮಟ್ಟದ ಆದಾಯದಲ್ಲಿ ಮಾಡಲಾಗುವ ಹೂಡಿಕೆಗೆ ಸರಾಸರಿ ಹೂಡಿಕೆ ಪ್ರವೃತ್ತಿ ಅಂತೇಳಿ ಕರಿತೀವಿ. ಏನ್ರಿ, ಒಂದು ನಿರ್ದಿಷ್ಟ ಮಟ್ಟದ ಆದಾಯ ಇರ್ತದ, ಆ ಆದಾಯದಲ್ಲಿ ಮಾಡಲಾಗುವಂತಹ ಹೂಡಿಕೆ ಇದೆಯಲ್ಲ, ಆ ಹೂಡಿಕೆಗೆ ನಾವು ಏನ್ ಕರಿತೀವಿ, ಸರಾಸರಿ ಹೂಡಿಕೆ ಅಂತೇಳಿ ಕರಿತೀವಿ. ನಿಮ್ಗೆ ಗೊತ್ತಾಗ್ಬೇಕಂತಂದ್ರ ಹೂಡಿಕೆ ಡಿವೈಡ್ ಬೈ ಆದಾಯ ಅಂತೇಳಿ I is equal to Y ಅಂತೇಳಿ. I ಅಂತಂದ್ರ ಒಟ್ಟು ಹೂಡಿಕೆ ಪ್ರಮಾಣವನ್ನ ತೋರಿಸ್ತದ, Y ಅಂತಂದ್ರ ಒಟ್ಟು ಆದಾಯವನ್ನ ಬಿಂಬಿಸ್ತದ. ಇಲ್ಲಿ ಈ ಒಟ್ಟು ಹೂಡಿಕೆಯನ್ನ ಒಟ್ಟು ಆದಾಯದಿಂದ ಭಾಗಿಸಿದಾಗ ನಮಗೆ ಏನ್ ಲಭ್ಯ ಆಗ್ತದ, ಸರಾಸರಿ ಹೂಡಿಕೆಯ ಪ್ರವೃತ್ತಿ ನಮಗೆ ಲಭ್ಯವಾಗುತ್ತದೆ. ಅದಕ್ಕಾಗಿ API is equal to I divided by Y ಅಂತೇಳಿ. ಇದು ಹೂಡಿಕೆ ಬಿಂಬಕದ ಮೊದಲನೆಯ ವಿಧ ಆಗಿದೆ. ಇನ್ನು ಎರಡನೇ ವಿಧ ವಿದ್ಯಾರ್ಥಿಗಳೇ, ಸೆಕೆಂಡ್ ಒನ್, ಸೀಮಾಂತ ಹೂಡಿಕೆಯ ಪ್ರವೃತ್ತಿ ಅಥವಾ ಬಿಂಬಕ ಅಂತೇಳಿ. ಅದಕ್ಕೆ ನಾವು ಇಂಗ್ಲಿಷ್ ಒಳಗ ಮಾರ್ಜಿನಲ್ ಪ್ರೊಪೆಸಿಟಿ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ಇದು ಎರಡನೆಯ ವಿಧ. ಇಲ್ಲಿ ಹೆಚ್ಚುವರಿ ಆದಾಯದಲ್ಲಿ ವ್ಯಕ್ತಿಯ ಆದಾಯದಲ್ಲಿ ಏನ್ ಬದಲಾವಣೆ ಆಗುತ್ತಲ್ಲ, ಆ ಬದಲಾವಣೆ ಆದಂತಹ ಹೆಚ್ಚುವರಿ ಆದಾಯದಲ್ಲಿ ಮಾಡಲಾಗುವ ಹೆಚ್ಚುವರಿ ಹೂಡಿಕೆಗೆ ನಾವು ಸೀಮಾಂತ ಹೂಡಿಕೆಯ ಪ್ರವೃತ್ತಿ ಅಂತೇಳಿ ಕರಿತೀವಿ. ಒಂದು ಇನ್ಕಮ್ ಹೆಚ್ಚಳವಾಗ್ತದೆ, ಆ ಹೆಚ್ಚಳವಾದಂತ ಇನ್ಕಮ್ ಮತ್ತು ಅದಕ್ಕೆ ಮಾಡುವಂತಹ ಹೂಡಿಕೆ, ಅದು ಹೆಚ್ಚುವರಿ ಮಾಡುವಂತಹ ಹೂಡಿಕೆಗೆ ನಾವು ಏನ್ ಕರಿತೀವಿ, ಸೀಮಾಂತ ಹೂಡಿಕೆಯ ಪ್ರವೃತ್ತಿ ಅಂತೇಳಿ ಕರಿತೀವಿ. ಇಲ್ಲಿ ಸೂತ್ರ ನೋಡ್ರಿ, MPI is equal to ಚೇಂಜ್ ಇನ್ I divided by ಚೇಂಜ್ ಇನ್ Y ಅಂತೇಳಿ. ಚೇಂಜ್ ಇನ್ I ಅಂತಂದ್ರ ಹೂಡಿಕೆಯಲ್ಲಿನ ಬದಲಾವಣೆ, ಚೇಂಜ್ ಇನ್ Y ಅಂತಂದ್ರ ಆದಾಯದಲ್ಲಿನ ಬದಲಾವಣೆ. ಈ ಹೂಡಿಕೆಯಲ್ಲಿನ ಬದಲಾವಣೆಯನ್ನ ಆದಾಯದಲ್ಲಿನ ಬದಲಾವಣೆ ಭಾಗಿಸಿದಾಗ ನಮಗೆ ಏನ್ ಲಭ್ಯ ಆಗ್ತದ, MPI ಲಭ್ಯ ಆಗ್ತದ. ಇಲ್ಲಿ ನೋಡ್ರಿ, MPC ಮತ್ತು MPI ಒಂದಕ್ಕೆ ಸಮನಾಗಿರುವುದರಿಂದ, MPC ಅಂತಂದ್ರ ಸೀಮಾಂತ ಅನುಭೋಗದ ಪ್ರವೃತ್ತಿ, MPI ಅಂತಂದ್ರ ಸೀಮಾಂತ ಹೂಡಿಕೆಯ ಪ್ರವೃತ್ತಿ ಅಂತೇಳಿ ಇದ್ದಾಗ ಇಲ್ಲಿ ಒಂದಕ್ಕೆ ಸಮನಾಗಿರುವುದರಿಂದ Y is equal to C plus I ಆಗ್ತದ. C ಅಂತಂದ್ರ ಅನುಭೋಗ, I ಅಂತಂದ್ರ ಹೂಡಿಕೆಯನ್ನ ತೋರಿಸುತ್ತದೆ, ಇನ್ನು Y ಅಂತಂದ್ರ ಆದಾಯವನ್ನ ಬಿಂಬಿಸ್ತದ. ಹೀಗಾಗಿ MPI plus MPC is equal to 1 ಅಥವಾ MPI is equal to 1 is equal to MPC ಅಂತೇಳಿ ನಮಗೆ ಕೇನ್ಸ್ ಅವರು ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರ ಇವೆರಡು ಏನಿರ್ತಾವ ಒಂದಕ್ಕೆ ಸಮನಾಗಿರುವುದರಿಂದ ಈ ತೆರನಾಗಿ ಸೂತ್ರದಲ್ಲಿ ಬದಲಾವಣೆಯನ್ನ ನಾವು ಕಾಣಬಹುದು. ಏನ ಇಷ್ಟು ವಿದ್ಯಾರ್ಥಿಗಳೇ, ಹೂಡಿಕೆ ಅಂದ್ರೇನು, ಹೂಡಿಕೆ ಬಿಂಬಕ ಅಂದ್ರೇನು ಮತ್ತು ಆ ಹೂಡಿಕೆ ಬಿಂಬಕದಲ್ಲಿ ಬರುವಂತಹ ವಿಧಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಹೂಡಿಕೆಯನ್ನು ನಿರ್ಧರಿಸುವಂತ ಅಂಶಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.